ನಮಸ್ಕಾರ. ಇದು ಒಗ್ಗರಣೆ ಅಂಕಣದ 9ನೇ ಪ್ರಾಸನ. ಅಣ್ಣ ಇದೆ ಲಾಸ್ಟ್, ಮುಂದೆ ಯಾ ಅಂಗಡಿ ಇಲ್ಲ, ಇನ್ನು 10 ಕಿಲೋಮೀಟ್ರ್ ಊರ ಬರ್ತದೆ, ತೋತಿದ್ರೆ ಇಲ್ಲೇ ತಗೋ ಅಂತ ನನ್ನ ಕಜಿನ್ ಅಂದ. ಮುಂದೆ ಯಾವುದೋ ಚಲೋ ಅಂಗಡಿ ಇದ್ರೆ ನೋಡ್ತೀರಿ ಓಮರ ಅಂತಂದ್ರೆ, ಯಪ್ಪ ಇದು ಹುಬ್ಬಳ್ಳೆಲ್ಲ ಎಡವಿ ಬಿದ್ದರೆ ಒಂದೊಂದು MRP ಅಂಗಡಿ ಇರಲಿಕ್ಕೆ, ಇಲ್ಲಿರೋದೆಲ್ಲ MSIL, ತೋತಿದ್ರೆ ಇಲ್ಲಿ ತಗೋ, ಇಲ್ಲ ಅಂದ್ರೆ ಖಾಲಿ ಕೈಲಿ ಹೋಗ್ಬೇಕಾಗ್ತದೆ ನೋಡು, ಮತ್ತು ಆಮೇಲೆ ಮಾಮ ಬೈದ್ರೆ ನಂಗೆ ಸಂಬಂಧ ಇಲ್ಲ ಅಂತ ಅಗದಿ ನನ್ನ ಮೇಲೆ ಹಾಕಿ ಸರ್ಕೊಂಬಿಟ್ಟ. ಹಂಗೆ ನಾವಿಬ್ಬರು ನಮ್ಮ ಕಜಿನ್ ಸೋದರ ಮಾವನ ಮನೆಗೆ ಬೈಲೂರಿಗೆ ಹೊಂಟಿದ್ವಿ. ಇನ್ನು ಆ ಹಳ್ಳಿಯಾಗ MRP ಇಲ್ಲ, MISL ಇರಲಿಲ್ಲ. ಇನ್ನು ಸೋದರ ಮಾವನ ಮನೆಗೆ ಖಾಲಿ ಕೈಲಿ ಹೋಗೋದು ಚಲೋ ಕಾಣಂಗಿಲ್ಲ ಅಂತ ಒಂದೆರಡು ಬಡ್ ವೈಸರ್ ಮ್ಯಾಗ್ನಮ್ ಟಿನ್ ಹಿಡ್ಕೊಂಡು ಹೋಗೋದು ನಮಗೆ ಮದ್ದಿಂದ ಚಟ ಅಲ್ಲ. ಹಂಗೆ ನಮಗೆಲ್ಲ ಮೊದಲೇ ಸಲ ಬೀರ್ ಕುಡಿಲಿಕ್ಕೆ ಕಲಿಸಿದ್ದು ಇದೇ ಸೋದರ ಮಾವ ಅಂದ್ರೆ, ಏನಾಗಂಗಿಲ್ಲ ಕುಡಿ ಮಗನ ಅಂಟ್ಲಕ್ಕೆ ನೀರು ಇದ್ದಂಗೆ ಇರ್ತದೆ ಅಂತ ಸ್ಟೀಲಿನ ವಾಟರ್ದಾಗ ನಾವು ಮನೆ ಕಾಯಿ ಹೊಡೆದಾಗ ನೀರು ಹಿಡಿದಿರ್ತೇವಲ್ಲ, ಅಷ್ಟು ಬೇರೆ ಕುಡಿಲಿಕ್ಕೆ ಕಲಿಸಿ ಈಗ ಕೇಸ್ ಲೆವೆಲಿಗೆ ತೊಗೊಂಡು ಬಂದು ಕೀರ್ತಿ ನಮ್ಮ ಸೋದರ ಮಾವ ಅಂದರೆ ಹೋಗ್ಬೇಕು. ಹಂಗದ ಇದೆಲ್ಲ ನಮ್ಮ ಅಪ್ಪ ಗೊತ್ತಾದಾಗ ಅವ, ಲೇ ಮಹಾಭಾರತ ಆಗಿದ್ದ ಇಂಥ ಸುಡುಗಾಡ ಸೋದರ ಮಾವರಿಂದ ನೀ ಅಂಥವ್ರ ಮಾತು ಕೇಳ್ತಿ ಅಂತಂದ್ರೆ ಬುದ್ಧಿಯಲ್ಲಿ ಇಟ್ಟಿ ಅಂತ ಎಷ್ಟು ಪಡ್ಕೊಂಡ್ರು ನಾವೇ ನಮ್ಮ ಅಪ್ಪನ ಮಾತು ಕೇಳಿಲ್ಲನ್ರಿ. ನಾವು ಕಮಿಂಗ್ ಬ್ಯಾಕ್ ಟು MSIL ಶಾಪ್. ನನ್ನ ತಮ್ಮ ನನಗಿಂತ ಜಾಸ್ತಿ ರಸ್ತೆ ಅಡ್ಡಾಡಿದವ. ಅದ್ರಾಗ ಅವಂಗೆ ಯಾವ್ಯಾವ ಊರಿಗೆ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ MRP MSIL ಶಾಪ್ ಅವ ಅಂತ ಅಗದಿ ಕಣ್ಣು ಮುಚ್ಕೊಂಡು ಹೇಳ್ತಿದ್ದ. ಸರಿ ಅಂತ ಇಬ್ಬರು ಗಾಡಿ ಬಿಟ್ಟು ಇಳಿದ್ವಿ. ಆ ಅಂಗಡಿ ಅವಂಗ ದೊಡ್ಡಸ್ತನ ಮಾಡಿ ಯಾವ್ದಾರ ಸ್ಕಾಚ್ ಏನಾರ ಅಂತ ಕೇಳಿದೆ. ನನ್ನ ತಮ್ಮ ಹೊತ್ತು ತಲೆ ಕೆಡುತ್ತೆ. ಅಣ್ಣ ಇದು ಸಣ್ಣ ಹಳ್ಳಿಯಾಗಿನ MSIL ಅಂಗಡಿ, ಇಲ್ಲೇ ನಿನಗೆ ಧಾರವಾಡ ದುಕಾನ್ದಾಗ ಸಿಗೋ ಬ್ರ್ಯಾಂಡ್ ಸಿಗಂಗಿಲ್ಲ, ಇಲ್ಲಿ ಬ್ರ್ಯಾಂಡ್ ಬೇರೆ ಇರ್ತಾವ, ಸುಮ್ಮನೆ ಒಂದು 6 ಟಿನ್ ತಗೋ ಹೋಗೋಣ ಅಂತ ಜೋರು ಮಾಡಿದ. ಅಷ್ಟ್ರಾಗ ಇನ್ನೊಂದು KA 63 ಪಾಸಿಂಗ್ ಗಾಡಿ ನಮ್ಮ ಅಂಗಡಿ ಮುಂದೆ ಬಂದು ನಿಂತು. ಇಬ್ಬರು ಗಂಡಸರು ಗಾಡಿ ಬಿಟ್ಟು ಇಳಿದ್ರು. ನೋಡಕ್ಕೆ ಅಗ್ದಿ ಸಿಸ್ಟಮೆಟಿಕ್ ಟಿಪ್ ಟಾಪ್ ಇದ್ರು. ಒಳಗೆ ಬಂದವರ ಗಲ್ಲೆ ಮೇಲೆ ಕೂತಿದ್ದ ಮಾಲೀಕಿಗೆ ಮೊಬೈಲ್ ಒಂದು ಫೋಟೋ ತೋರಿಸಿ, ಇವಂಗೆಲ್ಲಾರು ನೋಡಿರನ್ನ ಅಂತ ಕೇಳಿದ್ರು. ಅವ ಒಂದು ಸರ್ತಿ ಹೆದರಿದ ಅಂಗಡಿಯವು. ಎಲ್ಲೋ ಪೊಲೀಸ್ ಎನ್ಕ್ವೈರಿ ಅನ್ನಿಸ್ತಂಗೆ ಅವಂಗೆ ಅನ್ನಿಸ್ತು. ಇಲ್ರಿ ಸರ್ ಅಂತಂದ. ಬೇರೆ ನಿಮ್ಮ ಅಂಗಡಿಯವ್ರು ಕರೆಸಿ ಕೇಳ, ಈ ಮನುಷ್ಯ ಅಂಗಡಿ ಬಂದಿರ್ತಾನೆ ಕೇಳ, ಇಲ್ಲ ನಿಮ್ಮ ಕಡೆ CCTV ಕ್ಯಾಮ್ರಾ ಇದ್ರೆ ಅದು ತೆಗೆದು ಫುಟೇಜ್ ನೋಡ್ರಿ ಅಂತ ಜೋರು ಮಾಡಿದ್ರು. ನನಗೂ ಇದೇನೋ ಲಫಡ ಅಂತ ಅನ್ನಿಸ್ತು. ಕಡಿಕೆ ಅಂಗಡಿಯಾಗಿದ್ದು ಒಂದು 3 ಮಂದಿಗೆ ಕರೆಸಿ ಮೊಬೈಲ್ ತೋರಿಸಿ, ಈ ಮನುಷ್ಯ ಇಲ್ಲಿ ಬಂದಿರ್ತಾನೇನೋ, ಬಾಜು ಹಳ್ಳಿ ಅವ, ಲಾಸ್ಟ್ ಯಾವಾಗ ಬಂದಿದ್ದ ಅಂತೆಲ್ಲ ಕೇಳಿಕತ್ತಾರ. ಆದರೆ ಯಾರೋ ಅವ್ನು ಗೊತ್ತಿರೋದಂಗೆ ಕಾಣಲಿಲ್ಲ. ಅಷ್ಟ್ರಾಗ ಅಲ್ಲೇ ಕೌಂಟ್ರ್ ಮೇಲೆ ಒಂದು ಕ್ವಾರ್ಟರ್ ಆರಿಸಿ ರಾ ಹಾಕ್ಕೊಂಡು ಒಂದು ಹಳ್ಯಾಗ ಕಳ್ತದ್ದು ಲಿಂಬಿಕಾಯಿ ಉಪ್ಪಿನಕಾಯಿ ಚಪ್ಪರಿಸಿ ಓತಿ ನಿಂತಿದ್ದು ಒಬ್ಬ ಮನುಷ್ಯ. ಎಲ್ಲೇ ಒಂದಿಟ್ಟು ಮುಖ ತೋರಿಸ್ರಿ ಅಂತ ಮೊಬೈಲ್ ಇಸ್ಕೊಂಡು ನೋಡ್ದವನ ಅಂಗಡಿ ಅವಂಗೆ, ಲೇ ಇವ ಬೈಲೂರು ಬಸ್ಸಾಲೆ ಕಿತ್ತೂರು ಸಂತಿಗೆ ಬಂದಾಗ ಒಮ್ಮೆ ಮಠ ಮಧ್ಯಾಹ್ನ ಫುಲ್ ಬಾಟ್ಲ್ ಪಾರ್ಸಲ್ ಒಯ್ತಾನಲ್ಲ ಅವನ ಇವ ಅಂತಂದ. ಅದನ್ನು ಕೇಳಿದವನು ಅಲ್ಲೇ ಒಂದು 10 ಕೇಸ್ ನಾಕೋಟ್ ಅನ್ಲೋಡ್ ಮಾಡ್ಲಿಕ್ಕೆ ಬಂದು ಟಾಟಾ ಎಸ್ ಡ್ರೈವರ್ ಜಿಗಿದು ಬಂದೆ, ಎಲ್ಲೇ ತಾಯಿಲ್ಲೇ ನೋಡ್ತೀರ ಅನು ಅಂತ ನೋಡಿದ. ಆ ನಂದಗಡ್ ನಿಂಗ ಅವನ ಜೊತೆ ಲಫಡ ಮಾಡಿ ಬಡಿಸ್ಕೊಂಡಿದ್ದಲ್ಲ ಇದೇ ಬಸ್ಸೇ ಅವ ಅಂತವ ಅಂದ. ಅವರಿಬ್ಬರು ಮಾತು ಕೇಳಿದವ್ರು ಆ ಮನುಷ್ಯ ಯಾರಂತ ಕೇಳಿಗೆ ಬಂದಿದ್ರಲ್ಲ ಅವರು, ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರೆ, ನಿಮ್ಮ ಅಂಗಡಿಗೆ ಬಂದು ಹೋಗಿದ್ದು ನಿಮ್ಗೆ ಗೊತ್ತಿರಂಗಿಲ್ಲ ಅಂತ ಅಂಗಡಿ ಒಂದು ಜೋರು ಮಾಡಿದಾರೆ. ಪಾಪ ಅಂಗಡಿ ಒಂದು ಸ್ವಲ್ಪ ಹೆದರಿದ. ಸಾಹೇಬ್ರ ಸಂತಿ ದಿವ್ಸ ನಮ್ಮ ಅಂಗಡಿ ಗದ್ದಿರ್ತೈತಿ ರೀ, ಆಜು ಬಾಜು 3-4 ಹಳ್ಳಿ ಜನ ಇಲ್ಲೇ ಬರ್ತಾರು, ನಾವು ಯಾರಂತ ಗೊತ್ತು ಹಿಡ್ಕೊಂಡು ಹೇಳ್ರಿ, ಈಗೇನಾಗಿದ್ರಿ ಸಾಹೇಬ್ರ, ಏನು ಮಾಡ್ಯ ನೀ ಬಸ್ಸೆ ಅಂತ ಅವ್ರಿಗೆ ಕೇಳಿದ. ಏನಿಲ್ಲ ತಗೋ ಅಂಥದ್ದು ಇನ್ನೇನು ಮಾಡಿಲ್ಲ, ನಾವಿಲ್ಲಿ ಬಂದು ಎನ್ಕ್ವೈರಿ ಮಾಡಿದ್ದು ಎಲ್ಲರೂ ಬಾಯ್ ಬಿಡಕ್ಕೆ ಹೋಗೋಣ ಮತ್ನಿ ಅಂತ ಅವ್ನು ಟಬರ್ ಮಾಡಿ ವಾಪಸ್ ಕಾರ್ ಹತ್ತಿ ಹೋದ್ರು. ಅವ್ರು ಹೋಗ್ಬೇಕಾದ್ರೆ ನನ್ನ ಕಾರ್ ಒಳಗೆ ಒಂದಿಬ್ರು ಹೆಣ್ಮಕ್ಳು ಇದ್ದು ಕಾಣುತ್ತೆ. ಪಾಪ ಅವ್ರು ಶೇರೆ ಅಂಗಡಿ ಮುಂದೆ ಇಳಿದಿದ್ದಿಲ್ಲ. ನಂಗೆ ಇದೇನೋ ದೊಡ್ಡ ಲಫಡ ಇರ್ಬೇಕು, ನಮ್ಗೆ ಯಾಕೆ ಹೊಸಬರಿ ಅಂತ ಒಂದು 6 ಬಡ್ ವೈಸರ್ ಮ್ಯಾಗ್ನಮ್ ಚೀಲ್ಡ್ ಕೊಡಂದೆ. ಸರಿ ಚೀಲ್ಡ್ ಇಲ್ಲ, ನಿನ್ನ ರಾತ್ರಿಯಿಂದ ಕರೆಂಟ್ ಇಲ್ಲ ಅಂದ. ಹಿಂಗಾಗಿ ಹಂಗಾರಾಗಿದ್ದು ಒಂದು 6 ಟಿನ್ ಕೊಟ್ಟ. ಇನ್ನು ಬೇರೆ ನಮ್ಮ ಲೆವೆಲ್ ಬ್ಯಾಂಡ್ ಅಂತೂ ಅಲ್ಲಿ ಇರಲಿಲ್ಲ. ಕಡಿಕ್ ಅವ್ನು ತೊಗೊಂಡು ದಾರಿ ಒಳಗೆ ಒಂದೆರಡು ಪಾಪಡಿ ಪ್ಯಾಕೆಟ್ ಖರೀದಿ ಮಾಡಿ ಹೊಲ್ದಾಗ ಗಾಡಿ ನಿಲ್ಲಿಸಿ ಅಲ್ಲೊಂದೆರಡು ಟಿನ್ ಮುಗಿಸಿ ಉಳಿದು ತೊಗೊಂಡು ನಾವು ನಮ್ಮ ಸಹೋದರ ಮಾವನ ಊರು ಬೈದೂರಿಗೆ ಹೋದ್ವಿ. ನಮ್ಮ ಮಾವನ ಮನೆಗೆ ಹೋದಾಗ ಮಾಮಿಗೆ ಒಬ್ಬರೇ ಇದ್ರು. ಮಾಮ ಎಲ್ಲಿ ಅಂತ ಕೇಳಿದ್ರೆ, ಇಲ್ಲೇ ಪಾಟೀಲ್ ಮನೆಗೆ ಹೋಗ್ಯಾರ, ಇನ್ನೊಂದು ಅರ್ಧ ತಾಸಿಗೆ ಬರ್ತಾರ ಅಂದ್ಲು. ಮಮ್ಮಿ ಹಂಗಾರೆ ಅಲ್ಲಿ ತನಕ ಈ 4 ಟಿನ್ ಫ್ರಿಜರ್ ಒಳಗೆ ಇಡಂದಕ್ಕಿ ಕೊಟ್ಟು ಮುಂದೆ 10 ನಿಮಿಷಕ್ಕೆ ನಮ್ಮ ಮಾಮ ಬಂದ. ಅಲ್ಲಿ ಅದು ಇದು ಮಾತಾಡಿ ಮಾಮಿಗೆ ಬಿಸಿಬೇಳೆನ್ನ ಜೊತೆ ಕಾಂದ ಬಜ್ಜಿ ಕರಿ ಅಂತ ಹೇಳಿ ಹಿತ್ತಲಾಗ ಚಾಪಿ ಹಾಸ್ಕೊಂಡು ಮಾವ ಅಂದ್ರೆ ಬೈಟಕ್ಕೆ ಶುರು ಮಾಡಿದ್ವಿ. ಹಂಗೆ ಮಾತಾಡ್ತಾ ಆ ಪಾಟೀಲ್ರ ಹೊಲಕ್ಕೆ ಬೋರ್ ಹಾಕ್ಸಿದ್ರಲ್ಲ, ಎಷ್ಟು ಇಂಚ್ ನೀರು ಹತ್ತು ಅಂತ ನಾ ಸಹಜ ಕೇಳಿದೆ. ಅಗದಿ 4 ಇಂಚ್ ನೀರು ಬಿದ್ದೈತಿ, ಮುಂದಿನ ಸರ್ತಿ ಭತ್ತ ಹಾಕೋರದಾರ, ಯುಗಾದಿ 2ನೇ ಮಗನ ಮದುವೆ ಮೇಲೆ ಮಾಡಿರ್ತಾರೆ, ನಿಮ್ಮ ಹುಬ್ಬಳ್ಳಿ ಕಡೆ ದೇವ್ರ ಗುಡ ಹೇಳೋದು ಹೆಣ್ಣು ಗೊತ್ತು ಮಾಡ್ಯಾರಪ್ಪ, ಅದ ಬೀಗರ ಮನೆ ನೋಡಕ್ಕೆ ಇವತ್ತು ಬೀಗರು ಬರ್ತಾರಂಥೇಳಿ ಕರೆದಿದ್ರು. ಅದಕ್ಕೆ ನಾವು ಅವ್ರ ಮನೆಗೆ ಹೋಗಿದ್ದೆ. ಈಗ ಫೋನ್ ಮಾಡಿ ಅವ್ರ ಪೈಕಿ ಯಾರಿಗೂ ಆರಾಮಿಲ್ಲ, ಮುಂದಿನ ವಾರ ಬರ್ತಿತ್ತು ಅಂತಂಥೇಳಿ
ಬೀಗರು ಹೇಳಿದ್ರಂತ ಅದಕ್ಕೆ ನಾವು ವಾಪಸ್ ಬಂದೆ ಅಂದ. ನಂಗೆ ಒಮ್ಮಿಕ್ಲೆ ಏನೋ ಸೆನ್ಸ್ ಹೊಡಿತು. ಪಾಟೀಲ್ ಎರಡನೇ ಮಗನ ಹೆಸರು ಬಸ್ಯಾನ ಅಂತ ಕೇಳಿದೆ ನಾ. ಹೌದು, ನಿಂಗೆ ಹೆಂಗೆ ಗೊತ್ತಾತಂತ ನಮ್ಮ ಮಾಮ ಅಂದ. ಆತು, ಆ ದೇವ್ರ ಗುಡಿಯಾಳ ಕನ್ಯಾ ಮರ್ತು ಬಿಡ ಅಂತ ಹೇಳಿ ಅವ್ನಿಗೆ ಹೇಳಿ ನಾನು ಇಡೀ MSIL ಅಂಗಡಿ ಒಳಗಿನ ಕತೆ ಹೇಳಿದೆ. ಅವನವನು ಹುಡುಗ ಚಲೋನೋ ಕೆಟ್ಟೋ ಅಂಥೇಳಿ ಜನ ಹಿಂಗೆ ನಿಯರೆಸ್ಟ್ MRP MSIL ಅಂಗಡಿಗೆ ಹೋಗಿ ಕೇಳ್ತಾರಂದ್ರೆ ಹೆಂಗೋ ಮಾರಾಯ. ಮುಂದೆ ನನ್ನ ಮಗನ ಮದುವೆ ಗತಿ ಹೆಂಗೆ ಅಂತೇನೆ ಅಂತ ನಮ್ಮ ಮಾಮ ಅಂದ. ಯಾಕೆ ನಿನ್ನ ಮಗನ ಅಲ್ಲೇ ತಗೋತಾನೆ ನಾ ಕೇಳಿದಾರೆ. ಇಲ್ಲಲೇ ಮಗನ, ಪಾಪ ಅವಂಗೆ ಒಂದು ಚಟ ಇಲ್ಲ ನನ್ನ ಮಗ. ಆದ್ರೆ ವಾರದ 3 ಸತಿ ನಂಗೆ ತರಲಿಕ್ಕೆ ಅಲ್ಲಿ ಹೋಗಿರ್ತಾನಲ್ಲ ಅಂತ ತನ್ನ ಸಂಕಟ ತೋರ್ಕೊಂಡ. ಏನು ಮಾಡ್ತೀರಿ? ಅದ್ರ ಜನ ಕನ್ಯಾ ಕೊಡ್ಬೇಕಾದ್ರೆ ಹುಡುಗನ ಬಗ್ಗೆ ಒಂದು 4 ಕಡೆ 4 ಮಂದಿ ಚೌಕಸಿ ಮಾಡೋದು ಸಹಜ. ಆದ್ರೆ ಅವ್ರು ಹಿಂಗೆ MRP MSIL ಅಂಗಡಿ ತನಕ ಹೋಗಿ ವಿಚಾರ ಮಾಡ್ತಾರಂತಂದ್ರೆ ಹೆಂಗೆ ಅಂತೇನಿ. ಅಲ್ಲ, ಅವ್ರ ಮನ್ಯಾಗ ಒಂದು ಕನ್ಯಾ ಅದ ಅಂತ ಈ ಪರಿ ಹುಡುಗನ ಜಾತಕ ಜಾಲಾಡೋದಂದ್ರೆ ಏನ್ರಿ ಅದ? ಯಾಕೋ ಇದು ಹೆಣ್ಣು ಹಿಡ್ದವ್ರದ್ದು ಭಾಳ ಅನಿಸ್ಲಿಲ್ಲ. ಅಲ್ಲ, ಹಂಗೆ ನಾನು ಒಂದು ಗಂಡು ಹಿಡ್ದೇನಿ, ಅದಕ್ಕೆ ಹೇಳಿದೆ ಇಷ್ಟ. ಮಗನ, ನೀನು ಆರ್ಟಿಕಲ್ ಓದಿಬಿಟ್ರೆ ಸಾಕು ತಗೋ, ನಿಮ್ಮ ಮನೆಗೆ ಕನ್ಯಾ ಕೊಟ್ಟಂಗ ಅಂತ ಅನ್ಬೇಡ್ರಿ. ಮತ್ತೆ ಇದು ಇವತ್ತಿನ ಒಗ್ಗರಣೆ ಅಂಕಣ. ಒಂದು ಸಲ ಹುಡುಗನ ಬಗ್ಗೆ MRP MSIL ಅಂಗಡಿಯಾಗ ಕೇಳಿ ನೋಡ್ರಿ.